ಸಣ್ಣ ಪುಟ್ಟ ಹಸಿವಿರಲಿ, ಬೆಳಗಿನ ಬ್ರೇಕ್ಫಾಸ್ಟ್ ಇರಲಿ ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ ಇರಲಿ, ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಈ ರೆಸಿಪಿ. 2 ಕಪ್ ಚಿರುಡಿ ರವೆ, 1 ಕಪ್ ಮೊಸರು, 1 ಕಪ್ ನೀರು ಹಾಕ್ಕೊಂಡಿನಿ. ಬಾಂಬೆ ರವೆ ಕೂಡ ತೊಗೋಬೋದು. ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇದಕ್ಕೆ 2 ಕಪ್ ಆಗುವಷ್ಟು ಕ್ಯಾಬೇಜ್ ಬೇಕು ನಮಗೆ. ಈ ರೀತಿ ತುರಿಯೋ ಮಣಿ ಇದ್ದರೆ ತುರ್ಕೊಂಡು ತಗೊಳ್ಳಿ, ಇಲ್ಲಾಂದರೆ ಈ ರೀತಿ ಚಾಪ್ ಮಾಡ್ಕೊಂಡು ಕೂಡ ತೊಗೋಬೋದು. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಚಾಪರ್ಗೆ ಸೇರಿಸ್ತಿದ್ದೀನಿ. ಒಂದು 10 ಸೆಕೆಂಡ್ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು, ಎಲ್ಲನೂ ನೀಟಾಗಿ ಚಾಪ್ ಆಗುತ್ತೆ. ಈ ಚಾಪರ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಓಕೆ, ಇವಾಗ ಎಲ್ಲನೂ ಇದೇ ರೀತಿ ಚಾಪ್ ಮಾಡ್ಕೊಂಡು ತೊಗೊಂಡಾಗಿದೆ. ಇವಾಗ ಎಷ್ಟು ನೀಟಾಗಿ ಚಾಪ್ ಆಗಿದೆ ನೋಡಿ. ಇಲ್ಲಿ ಹಿಟ್ಟಿ ಕೂಡ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಇದಕ್ಕೆ ಇಲ್ಲಾಂದರೆ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಂಡು ಕೂಡ ತೊಗೋಬೋದು. 2 ಕಪ್ ಆಗುವಷ್ಟು ಹಾಕ್ಕೊಂಡಿನಿ. ಈರುಳ್ಳಿ ಹಾಗೆ 1 ಕ್ಯಾರೆಟ ತುರ್ಕೊಂಡು ಸೇರಿಸ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅರಿಶಿಣ ಹಾಗೆ ಜೀರಿಗೆ ಹಾಕ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂಡಿನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದೇ ಹಿಟ್ಟಲ್ಲಿ ನೀವು ತಾಲಿಪೀಠ ಕೂಡ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ತಾಲಿಪೀಠ ಇಷ್ಟ ಇಲ್ಲ ಅನ್ನೋದಾದರೆ ಕೊನೆಗೆ ಒಂದು ಸ್ವಲ್ಪ ನೀರು ಹಾಗೂ 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಫಡ್ ಕೂಡ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಅಡುಗೆ ಸೋಡಾ ಅಥವಾ ಏನೋ ಪೌಡರ್ ಹಾಕೋದ್ರಿಂದ ಒಳಗಡೆ ಸರಿಯಾಗಿ ಬೇಯುತ್ತೆ. ನೀವು ಇದರಲ್ಲಿ ತಾಲಿಪೀಠ ಮಾಡ್ಕೊಂಬೋದಾದರೆ ಅಡುಗೆ ಸೋಡಾ ಹಾಕೋದೇನು ಬೇಕಾಗಿಲ್ಲ. ಈ ರೀತಿ ಕ್ರಿಸ್ಪಿ ಫಡ್ ಬೇಕಂದರೆ ಒಂದು ಚೂರೇ ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲಿ ಸರಿಯಾಗಿ ಒಳಗಡೆ ಬೇಯುತ್ತೆ ಅಷ್ಟೇ. ಓಕೆ ನೋಡಿ, ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ. 2 ಸೈಡ್ನಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ. ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬಹುದು. ತುಂಬಾ ರುಚಿಯಾಗಿರುತ್ತೆ. ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.